ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅಮರ ಪ್ರೇಮದ ಮಧು ಮೇಲೆ ಕುಳಿತು ಪೇಪರ್ ಓದುವಾಗ ಚಿಂಟು ಬಂದ. 49 ಎಪ್ಪಪ್ಪ, ನಿನ್ನ ತೊಡೆ ಮೇಲೆ ಕೂತೇನೆ ಎಂದು ಒರಟಾಗಿ ತಂದೆ ತೊಡೆ ಏರಿದ. ಕೆಳಗಿಳಿಯೋ ದಡಿಯ ಎನ್ನುವ ಹಾಗಾಯಿತು. 8 ವರ್ಷದ ಕೊಂಟೆ ಕೋಣ ಬಂದು ತೊಡೆ ಏರಿ ಕುಳಿತನೇಕೆ ಎನಿಸಿತು. ಪಪ್ಪ ನಿನಗೆ ಮುತ್ತು ಕೊಡ್ತೀನಿ ಎಂದು ತಂದೆಯ ಕೆನ್ನೆಗೆ ಮುತ್ತು ಕೊಟ್ಟ. ಏನಿವತ್ತು ಪಪ್ಪನ ಮೇಲೆ ಇಷ್ಟು ಪ್ರೀತಿ, ನಿನ್ನ ಕ್ಯಾಟರ್ ಪಿಲ್ಸರ್ನಲ್ಲಿ ಹೊಡೆದಿದ್ದೆ ಎಂದ. ಆ ವೇಳೆಗೆ ಫೋನ್ ರಿಂಗ್ ಆಯಿತು. ಓ ಮಮ್ಮಿ ಫೋನ್ ಮಾಡಿದ್ದಾಳೆ. ಹಲೋ, ನಾನು ಮಮ್ಮಿ. ನೀನು ಹೇಳಿದ ಹಾಗೆ ಪಪ್ಪನ ತೊಡೆಯ ಮೇಲೆ ಕೂತೇ ಮಾತಾಡ್ತಿದ್ದೀನಿ. ನಿಜವಾಗಲೂ ಮಮ್ಮಿ ಪಪ್ಪನಿಗೆ 5 ಮುತ್ತು ಕೊಟ್ಟಿದ್ದೀನಿ ಎಂದವನು ಆ ಕಡೆ ಮಾತು ಕೇಳಿ ಎಂದ. ಪಪ್ಪ ನೀನೇ ಹೇಳು ಪಪ್ಪ, ನಾನು ನಿನ್ನ ತೊಡೆ ಮೇಲೆ ಕೂತಿಲ್ವಾ? ನಿಜವೇ ಚಿಂಟು ನಿಮ್ಮ ತೊಡೆ ಮೇಲೆ ಕೂತಿದ್ದಾನ ಎಂದಳು ಜಯಶ್ರೀಗ. ಹೌದು, ನನ್ನ ತೊಡೆ ಮೇಲೆ ಕೂತಿದ್ದಾನೆ ಎಂದ. 20 ಕೆಜಿ ಬಾರ್ ಹೊತ್ತು ಉಸಿರು ಬಿಡುವಂತಾಗಿದೆ ಎಂದುಕೊಂಡ. ಮತ್ತೆ ಚಿಂಟು ಗಟ್ಟಿಯಾಗಿ ಕೂಗಾಡುತ್ತಾ, ಪಪ್ಪ ತೊಡೆ ಮೇಲೆ ಕೂತಿದ್ದೇನೆ ಮಮ್ಮಿ, ಪಪ್ಪಾಗ ಮುತ್ತು ಕೊಟ್ಟೆ ಮಮ್ಮಿ, ಅಮೆರಿಕಾದಿಂದ ನನಗೆ ಕಾರು ತರಿತಾನೆ. ನೀನು ಹೇಳಿದ ಹಾಗೆ ದಿನ ಪಪ್ಪನ ತೊಡೆ ಮೇಲೆ ಕೂತು ಪಪ್ಪನಿಗೆ ಮುತ್ತು ಕೊಡ್ತೀನಿ, ಪಪ್ಪನಿಗೆ ಚಾಕ್ಲೇಟ್ ತಿನ್ನಿಸ್ತೀನಿ ಚಿನ್ನಿ, ಹಾಗೆ ಪಪ್ಪನ ಕಿವಿಲಿ ಹಾಡು ಹೇಳಿನಿ ಎಂದವನೇ ತಗೊಳ್ಳಿ ಪಪ್ಪ, ಮಮ್ಮಿ ಮಾತಾಡುತ್ತಾಳೆ ಎಂದ. ಯಾಂತ್ರಿಕವಾಗಿ ರಿಸೀವರ್ ಕಿವಿಗಿರಿಸಿಕೊಂಡ. ಪಾಪ ಚಿಂಟುನ್ನ ಚೆನ್ನಾಗಿ ನೋಡಿಕೊಳ್ಳಿ, ನಾನು ಬೇರೆ 3 ತಿಂಗಳು ಇರಲ್ಲ, ಅದಕ್ಕೆ ಪ್ರೀತಿ ಪ್ರೇಮ ವಾತ್ಸಲ್ಯ ಹುಡುಕಾಡೋ ಹಾಗಾಗುತ್ತೆ. ರಾತ್ರಿ ಹೊತ್ತು ಪಕ್ಕದಲ್ಲೇ ಮಲಗಿಸಿಕೊಳ್ಳಿ, ಒದೀತಾನೆ, ಆದರೆ ಹೊಟ್ಟೆ ಹತ್ರ 1 ದಿಂಬು ಅಡ್ಡ ಇಟ್ಕೊಳ್ಳಿ. ಚಿಂಟುನ್ನ ಬಿಟ್ಟು ಮೈಸೂರಿಗೆ ಓಡಿ ಹೋಗೋಡಿ. 36 ವರ್ಷದ ನಿಮಗೆ ತಾಯಿ ಹುಚ್ಚು ಇದ್ದರೆ 8 ವರ್ಷದ ಮಗು ಅದು ತಾಯಿ ಪ್ರೀತಿಗೆ ಎಷ್ಟು ಹಂಬಲಿಸಬಹುದು ಎಂದು ಉಪದೇಶ 4:50 ಆರಂಭಿಸಿದಳು. ಅಮರ ಪ್ರೇಮದ ಮಧು ಮಗನ ಮೇಲೆ ಅಷ್ಟು ಪ್ರೀತಿ ಇದ್ದವಳು 3 ತಿಂಗಳು ಅಮೆರಿಕಾದಲ್ಲಿ ಏಕೆ ಕೂತಿರಿ, ಬೇಗ ಬಾ ಎಂದ. ಮಗನನ್ನು ನೋಡಿಕೊಳ್ಳೋದು ನನ್ನೊಬ್ಬಳದೇ ಹೊಣೆ ಅಲ್ಲ, ನಿಮ್ಮದು ಹೊಣೆ. ಅವನ ತುಂಟತನ ಕಡಿಮೆ ಆಗಬೇಕಾದ್ರೆ ನಿಮ್ಮಿಂದಲೇ ಆಗಬೇಕು. ತಂದೆ ಪ್ರೀತಿ ಸರಿಯಾಗಿ ಸಿಕ್ಕದೆ ಹಾಗಾಗಿದ್ದಾನೆ. ಪಂಚತಂತ್ರದಲ್ಲಿ ಆ ಉಡಾಳ ರಾಜ್ಕುಮಾರರನ ಕತೆ ಹೇಳಿ ಆ ವಿಷ್ಣು ಶರ್ಮಾ ಅನ್ನೋ ಬ್ರಾಹ್ಮಣ ಪಳಗಿಸಿರಲಿಲ್ಲವಾ? ನೀವು ಹಾಗೆ ಪಳಗಿಸಬೇಕು. ಅವನಿಗೆ ಕತೆ ಅಂದರೆ ತುಂಬಾ ಇಷ್ಟ. ದಿನರಾತ್ರಿ ಕತೆ ಹೇಳಿ ನಿಮ್ಮ ಹತ್ತಿರವೇ ಮಲಗಿಸಿಕೊಳ್ಳಿ. ಅವನು ನಮ್ಮ ಹತ್ತಿರ ಮಲಗೋದು ಬೇಡ ಎಂದಳು. ಸರಿ, ಇನ್ನೇನು ಅಮ್ಮ ಅವರ ಆಜ್ಞೆ ಎಂದ. ನಾಳೆಯಿಂದ 8 ದಿನ ಇಲ್ಲಿಂದ ಕಾಲ್ ಮಾಡಲ್ಲ ಎಂದಳು. ತುಂಬಾ ಸಂತೋಷ, ನನ್ನ ಕಿವಿಗಳಿಗೆ ರೆಸ್ಟ್ ಸಿಕ್ಕಿದಂತಾಯ್ತು ಎಂದ. ಅವಳು ಕೋಪದಿಂದ ಫೋನ್ ಕುಕ್ಕಿದಳು. ತೊಡೆಯಿಂದ ಇಳಿಯೋ ದಡಿಯ, ತೊಡೆ ನೋಯ್ತಾ ಇದೆ ಎಂದ. ಚಿಂಟು ಹಠದಿಂದ, ನಾನು ಇಳಿಯಲ್ಲ, ನಿನ್ನ ಕಿವಿಲಿ 2 ಹಾಡು ಹೇಳ್ತೀನಿ, ನಿನಗೆ ಚಾಕ್ಲೇಟ್ ತಿನ್ನಿಸ್ತೀನಿ. ದಿನ ಇಷ್ಟು ಮಾಡಿದರೆ ಮಮ್ಮಿ ನಂಗೆ ಅಮೆರಿಕಾದಿಂದ 1 ಲಕ್ಷ ರೂಪಾಯಿ ಕೊಟ್ಟು ಆಟದ ಕಾರು ತಂದು ಕೊಡ್ತಾಳೆ, ಅದನ್ನು ನಾನೇ ಡ್ರೈವ್ ಮಾಡ್ತೀನಿ ಎಂದ. ಚಿಂಟು ಕೆಳಗಿಳಿದು, ಹಾಗಾದರೆ ಈಗ ವಿಡಿಯೋದಲ್ಲಿ ಕಾಮಿಕ್ಸ್ ನೋಡ್ಲಿಕ್ ಹೋಗ್ತೀನಿ, ಮಮ್ಮಿಗೆ ಕಾಗದ ಬರೀತಿ ತಾನೇ ಎಂದ. ಬರೀತೀನಿ ಹೋಗು ಎಂದಾಗ ಜೈಲಿಂದ ಬಿಡುಗಡೆ ಆದ ಖೈದಿಯಂತೆ ಆ ಹುಡುಗ ಓಡಿದ. ಅವನಿಗೂ ತಾನು ಬೇಕಾಗಿಲ್ಲ, ತನಗೂ ಅವನು ಬೇಕಾಗಿಲ್ಲ. ಮಧ್ಯೆ ರಾತ್ರಿ ಚಿಂಟು ಬಂದು ಅವನ ಪಕ್ಕ ಮಲಗಿ, ಕತೆ ಹೇಳು ಪಪ್ಪ ಎಂದ. ಅವನಿಗೆ ಕತೆ ಹೇಳುವಷ್ಟು ಏಕಾಗ್ರತೆ ಇರಲಿಲ್ಲ. ಇವತ್ತು ಕತೆ ಇಲ್ಲ, ಮಲಗಿಕೊಂಡು ನಿದ್ರೆ ಮಾಡು, ಕ್ಯಾಸೆಟಲ್ಲಿ ಹಾಡು ಹಾಕ್ತೀನಿ, ಕೇಳ ನಿದ್ದೆ ಮಾಡು ಎಂದ. ಚಿಂಟು ಹಠದಿಂದ, ಕತೆ ಹೇಳದಿದ್ರೆ ಚಾಕ್ಲೇಟ್ ಅಗೆದು ನಿನ್ನ ಮುಖದ ಮೇಲೆ ಉಗುಳೀನಿ,
ಅಮರ ಪ್ರೇಮದ ಮಧು 51 ಮುಖ ಎಲ್ಲ ಅಂಟಂಟಾಗುತ್ತೆ. ನೀನು ಮುಖ ತೊಳಿಲಿಕ್ಕೆ ಹೋದಾಗ ಒಂದು ತಂಬಿಗೆ ನೀರು ತಂದು ಹಾಸಿಗೆ ಮೇಲೆ ಚೆಲ್ವಿನಿ. ಅಜ್ಜಿ ಕತೆ ಹೇಳೇ ಇದ್ದಾಗ ಅಜ್ಜಿಗೆ ಹೀಗೆ ಮಾಡ್ತಿದ್ದೆ ಎಂದ. ಅದಕ್ಕೆ ಆ ಅಜ್ಜಿ ತಲೆನೋವು ನನಗೆ ಗಂಟು ಹಾಕಿದ್ದಾಳೆ ಎಂದುಕೊಂಡ. ಆ ಹುಡುಗ ತುಂಬಾ ದುಷ್ಟ ಎಂದು ಗೊತ್ತಿತ್ತು. ಹೀಗಾಗಿ ಮನಸ್ಸಿಲ್ಲದಿದ್ದರೂ ಒಂದು ಕತೆ ಹೇಳಿದ. ಭೀಮ ದುರ್ಯೋಧನರ ಜಗಳದ ಪ್ರಸಂಗ ಕೆಲವು ಹೇಳಿದಾಗ ಖುಷಿಯಿಂದ ಕೇಳಿದ, ಕೇಕೆ ಹಾಕಿದ. ನೀನು ಭೀಮ್ ಆಗಿಯೋ ದುರ್ಯೋಧನ ಆಗ್ತೀಯೋ? ಸದ್ಗುಣ ನೀತಿ ಬೋಧೆ ಕಲಿಸಲೆತ್ತಿದ. ಚಿಂಟು ಉತ್ಸಾಹದಿಂದ ಹಾಸಿಗೆ ಮೇಲೆ ಎದ್ದು ಕುಳಿತು, ನಾನು ಭೀಮ ಆಗ್ತೀನಿ, ನೀನು ದುರ್ಯೋಧನ ಆಗು. ನಾನು ನಿನ್ನ ಜೊತೆ ಫೈಟಿಂಗ್ ಮಾಡಿ ನಿನ್ನ ಸೋಲಿಸಿ ಜಜ್ಜಿ ಬಜ್ಜಿ ಮಾಡ್ತೀನಿ ಎಂದ. ಅವನಿಗೆ ಫೈಟಿಂಗ್ ಮಾಡಬೇಕೆಂಬ ಆದಮ್ಮ ಆಸೆ ಕಂಗಳಲ್ಲಿ ಉಕ್ಕುತ್ತಿತ್ತು. ಏನು ಮಾಡಿದರೂ ಅವನನ್ನು ತಡೆಯುವ ಹಾಗಿಲ್ಲ. ಏಕಾದರೂ ಈ ಕುಸ್ತಿ ಕಾಳಗದ ಕತೆ ಹೇಳಿದೆನೋ ಎಂದು ತನ್ನನ್ನು ತಾನೇ ಬೈದುಕೊಂಡ. ಕಡೆಗೆ ಮಗನ ಹಠ ತಡೆಯಲಾರದೆ, ನೀನು ಭೀಮ, ಈ ದಿಂಬು ದುರ್ಯೋಧನ, ಫೈಟಿಂಗ್ ಮಾಡು, ಯಾರು ಗೆದ್ದರು ಅಂತ ನಾನು ಅನೌನ್ಸ್ ಮಾಡ್ತೀನಿ ಎಂದ. ಆ ದಿಂಬನ್ನೇ ಅಂಗೈಗಳಿಂದ ಹೊಡೆದ, ತಿರುಚಿದ, ನೆಲಕ್ಕೆ ಅಪ್ಪಳಿಸಿದ. ಅದರ ಮೇಲೆ ಬಿದ್ದ ಕುಣಿದಾಡಿದ. ನಾನೇ ಗೆದ್ದೆ ಅಲ್ವಾ ಪಪ್ಪ? ನಾಳೆ ಕಾನ್ವೆಂಟ್ಗೆ ಹೋದಾಗ ಆ ಭಾಸ್ಕರ್ಗೆ ಗುದ್ದಿ ಹೊಡೆದು ಫೈಟಿಂಗ್ ಮಾಡ್ತೀನಿ ಎಂದ. ಹಾಗೆಲ್ಲ ಮಾಡಿದರೆ ಮಮ್ಮಿ ಕಾರು ತಂದು ಕೊಡಲ್ಲ, ನಿನ್ನ ಮಿಸ್ ಮಮ್ಮಿಗೆ ಕಾಗದ ಬರೀತಾರೆ, ನಿಮ್ಮ ಹುಡುಗ ತುಂಟ ಆಗಿದ್ದಾನೆ ಅಂದ ಎಂದ. ಆ ಮಿಸ್ಗೂ ಚೆನ್ನಾಗಿ ಕಲ್ಲು ತಗೊಂಡು ಹೊಡಿತೀನಿ ಎಂದ. ಈ ಹುಡುಗನಿಗೆ ಏಕಾದರೂ ಈ ಕತೆ ಹೇಳಿದನೋ ಎಂದುಕೊಂಡ. ಪಪ್ಪ, ನೀನೇ ಒಂದು ಕಾರು ನನಗೆ ಕೊಡಿಸು ಎಂದ. ಅಂತ ಕಾರು ಅಮೆರಿಕಾದಲ್ಲೇ ಸಿಕ್ಕತ್ತಲ್ಲ ಎಂದು ರಾಜಸಿಂಹ ನುಡಿದ. ಮತ್ತೆ ನೀನು ಏಕೆ ಅಮೆರಿಕಕ್ಕೆ ಹೋಗಲ್ಲ? ಏರೋಪ್ಲೇನ್ನಲ್ಲಿ ಹೋಗಲಿಕ್ಕೆ ತುಂಬಾ ದುಡ್ಡು ಬೇಕಂತೆ, ನಿನ್ನ ಹತ್ತಿರ ಹಣ ಇಲ್ಲವಂತೆ, ಹೌದಾ ಎಂದ. ಯಾರು ಹೇಳಿದ್ದು ನನ್ನ ಹತ್ತಿರ ಹಣ ಇಲ್ಲ ಅಂತ? ಅಜ್ಜಿ ಹೇಳಿದಳು. ಮಮ್ಮಿ ಕಂಪನಿಲಿ ಕೆಲಸ ಮಾಡ್ತೀಯಂತೆ. ಮಮ್ಮಿನ 52 ಅಮರ ಪ್ರೇಮದ ಮಧು ನಿಂಗೆ ಸಂಬಳ ಕೊಡ್ತಾಳಂತೆ. ಆ ಸಂಬಳ ಎಲ್ಲ ಮೈಸೂರಲ್ಲಿರೋ ಅಜ್ಜಿಗೆ ಕೊಡ್ತೀಯಂತೆ. ಅಜ್ಜಿ ತುಂಬಾ ಬಟವಳಂತೆ ಎಂದ. ಬಾಯ್ಕುಚ್ಚಿಕೊಂಡು ಮಲಗೋ ಬದ್ಮಾಶ್ ಎಂದು ರೇಗುವ ಮನಸ್ಸಾಯಿತು. ಆದರೆ ಆ ಹುಡುಗ ರೇಗಾಟಕ್ಕೆ ಮತ್ತಷ್ಟು ಹಠಮಾರಿಯಾಗುತ್ತಾನೆ. ಹೀಗಾಗಿ ನಿದ್ರೆ ಬಂದವನಂತೆ ನಟಿಸಿದ. ಪಪ್ಪ ಪಪ್ಪ, ಇವತ್ತು ಸಂಜೆ 5 ಗಂಟೆಗೆ ಮಮ್ಮಿ ನನಗೆ ಫೋನ್ ಮಾಡ್ತಾಳೆ. ನಿನ್ನ ತೊಡೆ ಮೇಲೆ ಕೂತುಕೊಂಡೇ ಫೋನ್ ರಿಸೀವ್ ಮಾಡ್ತೀನಿ. ಪ್ರತಿದಿನ ನಿನ್ನ ಪಕ್ಕದಲ್ಲೇ ಮಲಕೋತಿದ್ದೀನಿ. ನಿನಗೆ ಚಾಕ್ಲೇಟ್ ತಿನ್ನಿಸ್ತಿದ್ದೀನಿ. ರಾತ್ರಿ ನೀನು ನನಗೆ ಕತೆ ಹೇಳಿದ್ದಿ ಅಂತ ಹೇಳ್ತೀನಿ. ಒಳ್ಳೆ ಹುಡುಗ ಆಗಿದ್ದಾನೆ ಅಂತ ನೀನು ಹೇಳು. ಮಮ್ಮಿ ನಂಗೆ ಕಾರು ತಂದು ಕೊಡ್ತಾಳೆ ಎಂದ ಚಿಂಟು. ಆ ದಿನ ಭಾನುವಾರ. ಮೈಸೂರಿಗೆ ಹೊರಡುವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ರಾಜಸಿಂಹ, ಏನು ಒಳ್ಳೆ ಹುಡುಗ, ಒಂದು ದಿನ ಕತೆ ಚೆನ್ನಾಗಿಲ್ಲ ಅಂತ ಹಾಸಿಗೆ ಮೇಲೆ ನೀರು ಚೆಲ್ಲಿದೆ. ಒಂದು ಟ್ಯೂಬ್ ಲೈಟ್ಗೆ ಗೋಲಿ ಎಸೆದೆ, ನನ್ನ ಮುಖದ ಮೇಲೆ ಸೇಬಿನ ಹಣ್ಣಿನ ರಸ ಉಗಿದಿದ್ದ ಎಂದ. ಮತ್ತೆ ನೀನು ನನಗೆ ಕಾಗೆ ಕತೆ, ಗುಬ್ಬಿ ಕತೆಗಳನ್ನ ಏಕೆ ಹೇಳಿ? ನನಗೆ ಫೈಟಿಂಗ್ ಕತೆಗಳು ಬೇಕು. ಸ್ಟಾರ್ ಟಿವಿಲಿ ಬರೋ ರೆಸ್ಲಿಂಗ್, ಅಂಡರ್ಟೇಕರ್, ಮಾಚೋ ಮ್ಯಾನ್ ಅಂತ ಕತೆಗಳು ಹೇಳು ಎಂದರೆ ಯಾವುದೋ ಕಾಗೆ ಗುಬ್ಬಿ ಕತೆ ಹೇಳಿ ಇವತ್ತು ಅಂತ ಕತೆ ಹೇಳಿದರೆ ಬ್ಯಾಟ್ ತಗೊಂಡು ಹೊಡೀತೀನಿ ಎಂದ ಮಗ. ರಾಜಸಿಂಹ ಅಣಕಿಸುತ್ತಾ, ಬ್ಯಾಟ್ ತಗೊಂಡು ಹೊಡಿ, ಕ್ಯಾಟರ್ಪಿಲ್ಲರ್ ತಗೊಂಡು ಹೂಡಿ, ನಿಮ್ಮ ಮಮ್ಮಿಗೆ ಅದೇ ಫೋನ್ ಮಾಡ್ತೀನಿ ಎಂದ. ಹುಡುಗ ಭಯದಿಂದ, ನೀನು ಹಾಗೆಲ್ಲ ಹೇಳಬೇಡ, ನೀನು ಹಾಗೆಲ್ಲ ಹೇಳಿದರೆ ಮಮ್ಮಿ ನಂಗೆ ಕಾರು ತಂದೊಡಲ್ಲ ಎಂದ. ರಾಜಸಿಂಹ ಕ್ರಾಬ್ ಬಾಚಿಕೊಂಡು ಫುಲ್ ಧರಿಸಿ ಸಣ್ಣ ಸೂಟ್ಸ್ ಹಿಡಿದು ಮುಂದೆ ಬಂದಾಗ ಬ್ಯಾಟ್ ಹಿಡಿದು ಅಡ್ಡ ಬಂದ ಚಿಂಟು, ಮೈಸೂರಿಗೆ ಹೋಗಕೂಡದು, ಸಂಜೆ ನಿನ್ನ ತೊಡೆಯ ಮೇಲೆ ಕೂತುಕೊಂಡು ಫೋನ್ ಮಾಡ್ತೀನಿ. ನಾನು ಒಳ್ಳೆ ಹುಡುಗ ಅಂತ ನೀನು ಫೋನ್ ಮಾಡಬೇಕು ಎಂದ. ಅಮರ ಪ್ರೇಮದ ಮಧು 53 ದಾರಿ ಬಿಡು ಬದ್ಮಾಶ್ ಎಂದ. 5 ದಿನದಿಂದ ಮಗನ ಕಾಟ ಅನುಭವಿಸಿ ಸಾಕಾಗಿತ್ತು. ಅತಿ ಪುಂಡನಾದ ಈ ಮಗನನ್ನು ತನಗೆ ಗಂಟು ಹಾಕಿ ತಾನು ಎಲ್ಲೋ ಅಮೆರಿಕಾದಲ್ಲಿ ಮಜಾ ಮಾಡುತ್ತಿದ್ದಾಳೆ ಎನಿಸಿ ಹೆಂಡತಿಯ ಮೇಲೆ ಕೋಪವೂ ಬಂತು. ನನ್ನ ಬದ್ಮಾಶ್ ಅಂತೀಯ ಎಂದು ತಂದೆಗೆ ಬ್ಯಾಟಿನಿಂದ ಕಾಲಿಗೆ ಹೊಡೆದ. ಹುಡುಗ ಚಿಕ್ಕವನಾದರೆ ಏಟು ಚಿಕ್ಕದೆ. ಕಾಲು ಚುರುಗುಟ್ಟಿದಾಗ ಕೋಪ ಉಕ್ಕಿ ಬಂತು. ಅದೇ ಬ್ಯಾಟ್ ಕಿತ್ತುಕೊಂಡು ಮುಖ ಮೂತಿ ನೋಡದೆ ದನಕ್ಕೆ ಬಡಿಯುವ ಹಾಗೆ ಬಡಿದ. ನಂತರ ಅಬ್ಬರಿಸಿ ಹೊರಳಾಡುತ್ತಿದ್ದ ಮಗನಿಗೆ ಮುದ್ದು ಮಾಡದೆ ಕೊಂಚ ದಿಗ್ರಾಂತಿಯಿಂದ ನಿಂತಿದ್ದ ಇಬ್ಬರು ಆಳುಕಾಳುಗಳಿಗೆ ಅವನಿಗೆ ಯಾರೂ ಮುದ್ದು ಮಾಡಿ ಸಂತೈಸಬೇಡಿ, ಇವತ್ತು ಊಟ ಹಾಕಬೇಡ ಅಂತ ಅವರಜ್ಜಿಗೆ ಹೇಳು ಎಂದು ಹೇಳಿ ಸೂಟ್ಕೇಸ್ ಹಿಡಿದು ಹೊರಗೆ ಬಂದ. ಸಲೀಂ ಓಡಿ ಬಂದು ಕ್ಯಾಡಿಲಾಕ್ ಕಾರಿನ ಬಾಗಿಲು ತೆಗೆದ. ಕುಮಾರಪೇಟೆ ಬಡಾವಣೆಯ ಗಣಪತಿ ಗುಡಿ ಎಂದ.
ಒಂದೆರಡು ಬಾರಿ ಅಲ್ಲಿಗೆ ಕರೆದೊಯ್ದಿದ್ದ ಸಲೀಂ ನೇರವಾಗಿ ಕರೆದೊಯ್ದ ಕಾರಿನಿಂದ ಇಳಿದು ದೇವಾಲಯದೊಳಗೆ ಬಂದು ದೇವರಿಗೆ ನಮಿಸಿ ಕೊಂಚ ಕಣ್ಣಾಡಿಸುತ್ತಿದ್ದಂತೆಯೇ ಮುಗುಳ್ನಗುತ್ತಾ ಬಂದು ನಮಸ್ಕಾರ ಎಂದಳು ಮಧುಮತಿ. ಶುಭ್ರವಾದ ಮಂಜಿನಲ್ಲಿ ತೊಳೆದ ದುಂಡು ಮಲ್ಲಿಗೆಯ ಹಾಗೆ ಅರಳಿ ನಳನಳಿಸುತ್ತಿದ್ದ ಅವಳನ್ನು ಕಂಡು ಮನಸ್ಸು ಮುದಗೊಂಡಿತು. ಶುಭ್ರ ಬಿಳುಪಿನ ಮಲ್ಲಿನ ಸೀರೆ, ಕುಪ್ಪಸ, ಉದ್ದಕ್ಕೆ ಹಣೆದ ಜಡೆ, ಕಿವಿಗಳಲ್ಲಿ ಒಂದೊಂದು ಮುತ್ತಿದ್ದ ರಿಂಗ್ಸ್, ಒಂದು ಕೈಗೆ ವಾಚ್, ಒಂದು ಕೈಗೆ ಬಿಳಿಯ ದಪ್ಪ ಪ್ಲಾಸ್ಟಿಕ್ ಬಳೆ, ಬರಿಗುರುಳು, ಆದರೂ ಎಂಥ ಚೆಲುವು! ಆ ತುಂಬುಗೆನ್ನೆಗಳು, ಪುಟ್ಟ ಬಾಯಿ, ಕೆಂದುಟಿ, ಶಾಂತ ಕೊಳಗಂತಿರುವ ಆ ಕಪ್ಪು ಕಂಗಳು, ದಂತದಲ್ಲಿ ಮಾಟವಾಗಿ ಕಡೆದ ಸುಂದರ ಪ್ರತಿಮೆ, ಅಂತೂ ಬಂದಿದ್ದೀರಾ ಎಂದ ನಗುತ್ತಾ ನಿಮ್ಮನ್ನೇ ನಂಬಿ ಬಂದಿದ್ದೀನಿ ಎಂದಳು. ಕಾರಿನ ಬಳಿ ಬಂದಾಗ ಹೇಳಿದ, ನನ್ನ ಜೊತೆ ಮೈಸೂರಿಗೆ ಬನ್ನಿ, ಮೈಸೂರಲ್ಲಿ ನನ್ನ ತಾಯಿ ನಡೆಸ್ತಿರೋ ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ನಿಮಗೆ ಅಕೌಂಟೆಂಟ್ ಹುದ್ದೆ ಸಿಗಬಹುದು. ನಮ್ಮ ತಾಯಿ ಜೊತೆ ಮಾತಾಡಿದ್ದೀನಿ ಎಂದ. ಕಾರಲ್ಲಿ ಕೂಡಲು ಒಂದು ಕ್ಷಣ ಅನುಮಾನಿಸಿದಳು. ನಾನು ಬಸ್ಸಲ್ಲಿ 54 ಅಮರ ಪ್ರೇಮದ ಮಧು, ಮೈಸೂರಿಗೆ ಬರ್ತೀನಿ. ನೀನು ಆ ಡಿಪಾರ್ಟ್ಮೆಂಟಲ್ ಸ್ಟೋರಿನ ವಿಳಾಸ ಕೊಡಿ, ಬಂದು ಭೇಟಿ ಮಾಡ್ತೀನಿ ಎಂದಳು ಮಧುಮತಿ. ಅವನು ಗಂಭೀರವಾಗಿ ನನ್ನನ್ನು ನೋಡಿದರೆ ಅಷ್ಟು ಅಪನಂಬಿಕೆ ಮನುಷ್ಯ ಅನಿಸ್ತಿದೆಯಾ ನಿಮಗೆ? ಒಂದು ಹೆಣ್ಣನ್ನ ನಂಬಿಸಿ ಎಲ್ಲೋ ಕಿಡ್ನಾಪ್ ಮಾಡಿಕೊಂಡು ಹೋಗೋ ಅಯೋಗ್ಯ ಅಲ್ಲ ನಾನು. ಒಂಟಿಯಾಗಿ ನೀವು ತೊಳಲಾಡ ಬಸ್ಸಿನಲ್ಲಿ ಮೈಸೂರಿಗೆ ಬಂದು ರಿಕ್ಷಾ ಮೂಲಕ ವಿಳಾಸ ಹಿಡಿದು ಪರದಾಡ ಬರೋಕ್ಕಿಂತ 12ರ ಹೊತ್ತಿಗೆ ಊರು ಮುಟ್ಟಿ ಮನೆ ಮುಂದಿದ್ದೀವಿ ಎಂದ. ಅವಳು ಮರು ಮಾತನಾಡದೆ ಸರಿ ನಾನು ಬರೀನಿ ಎಂದು ಮಾತ್ರ ನುಡಿದು ಹಿಂದಿನ ಸೀಟ್ ಬಳಿ ನಡೆದಳು. ಅವನೇ ಬಾಗಿಲು ತೆಗೆದ. ಅವಳು ಕೂತ ಮೇಲೆ ತಾನು ಬಾಗಿಲು ಹಾಕಿ ಮುಂದಿನ ಸೀಟ್ ಬಳಿ ನಡೆದ. ಸಲೀಂ ಓಡಿಬಂದು ಬಾಗಿಲು ತೆರೆದ. ಅವನು ಕೂತ ಮೇಲೆ ತಾನು ಈ ಬಾಗಿಲಿಂದ ಕೂತು ಬಾಗಿಲು ಹಾಕಿದ. ಕಾರು ಹೊರಟಿತು. ನಾನಾ ಆಲೋಚನೆಗಳಲ್ಲಿ ಮುಳುಗಿದ್ದವಳು ತಾನು ಒಬ್ಬ ಶ್ರೀಮಂತರನ್ನು ನಂಬಿ ಹೀಗೆ ಅವನ ಕಾರಿನಲ್ಲಿ ಊರಿಂದೂರಿಗೆ ಹೋಗುತ್ತಿರುವುದು ಸರಿಯೇ? ಮೈಸೂರಿನ ದಾರಿ ಕಂಡು ಹಿಡಿಯುವ ಚಾಣಾಕ್ಷತೆಯೂ ತನಗಿಲ್ಲ. ಈ ಕಾರು ಮೈಸೂರಿಗೆ ಹೋಗುತ್ತಿದೆಯೋ ಮದ್ರಾಸಿಗೆ ಹೋಗುತ್ತಿದೆಯೋ? ಎಲ್ಲಾದರೂ ಕರೆದುಕೊಂಡು ಹೋಗಿ ಏನಾದರೂ ಮಾಡಿದರೆ ಮಾನ ಹೋದ ಮೇಲೆ ಬದುಕಿರುವುದ್ಯಾಕೆ? ಆತ್ಮಹತ್ಯೆ ಒಂದೇ ದಾರಿ. ತಮ್ಮ ಕುಟುಂಬದ 3 ಹೆಣ್ಣು ಮಕ್ಕಳ ಬಾಳು ಮೂರಾಬಟ್ಟೆಯಾಯಿತು ಎಂದು ತಾಯಿ ಎದೆಯೊಡೆದು ತಕ್ಷಣ ಸಾಯುತ್ತಾಳೆ. ಮಾಧವನಿಗೆ ರೂಪವಿಲ್ಲ, ಮಾಲಿನಿ ತನ್ನಂತೆ ರೂಪವತಿ. ಆದರೆ ವಿದ್ಯೆ ಹತ್ತಲಿಲ್ಲ. SLC ಫೇಲಾಗಿ ಮನೆಯಲ್ಲಿ ಕೂತಳು. BSc ಫಸ್ಟ್ ಕ್ಲಾಸ್ ಬಂದು ಟೈಪ್ ರೈಟಿಂಗ್, ಶಾರ್ಟ್ ಹ್ಯಾಂಡ್ ಎಲ್ಲಾ ಪಾಸಾದ ತನ್ನ ಮೇಲೆ ತಾಯಿ ಬಹಳ ಭರವಸೆ ಇಟ್ಟಿದ್ದಾಳೆ. ಮಧು, ನಿನ್ನಿಂದಲೇ ಈ ಕುಟುಂಬ ಒಂದು ಗತಿ ಕಾಣೋಕಮ್ಮ ಎಂದು ಆಗಾಗ ಹಂಬಲಿಸುವ ತಾಯಿಯ ಚಿತ್ರ ಕಣ್ಣೆದುರು ಬಂತು. ಸಂಸಾರದ ಪರಿಸ್ಥಿತಿ ತೀರಾ ವಿಷಮವಾಗಿದೆ. ತಾನು ಬೇರೇನು ದಾರಿ ಕಾಣದೆ ಈ ಅಪರಿಚಿತನಾದ ಶ್ರೀಮಂತ ವ್ಯಕ್ತಿಯನ್ನು ನಂಬಿ ಬರುತ್ತಿದ್ದೇನೆ. ಈತ ಧೂರ್ತನೋ ಸಜ್ಜನನೋ? ಮುಂದೆ ತನ್ನ ಬದುಕಲ್ಲಿ ಏನೇನು ಚಿತ್ರ ವಿಚಿತ್ರ ಘಟನೆಗಳು ನಡೆಯಲಿವೆಯೋ? ಈ ಬಗೆಯ ಆಲೋಚನಾ ಸಾಗರಲಿ ಮುಳುಗಿ ಅಮರ ಪ್ರೇಮದ ಮಧು 55 ಹೋಗಿದ್ದಳವಳು. ಸಮಯ ಸರಿದು ಗಂಟೆಗಳುರುಳಿದ್ದು ಸಹ ಅವಳಿಗೆ ತಿಳಿಯಲಿಲ್ಲ. ಕಾರು ಒಂದು ಬಂಗ್ಲಾ ಮುಂದೆ ನಿಂತಿತ್ತು. ಡ್ರೈವರ್ ಬಂದು ಬಾಗಿಲು ತೆಗೆದು ಮೇಡನ್ ಇಳಿರಿ ಎಂದಾಗ ತನ್ನ ಯೋಚನೆಗಳಿಂದ ಎಚ್ಚೆತ್ತು ಇಳಿದಳು. ರಾಜು ಬಂದ್ಯಾನ್ಹ? ಆ ಹುಡುಗಿಯನ್ನು ಕರೆದುಕೊಂಡು ಬಂದ್ಯಾ? ಬಾಮ್ಮ, ಒಳ್ಳೆ ಲಕ್ಷ್ಮೀದೇವಿ ಇದ್ದಾಗಿದ್ದಿ ಎಂದು ವಾತ್ಸಲ್ಯದಿಂದ ತನ್ನನ್ನು ಸ್ವಾಗತಿಸಿದ ವೃದ್ಧೆಯನ್ನು ನೋಡಿದಳು. ಹಸಿರು ಬಣ್ಣದ ಸಣ್ಣ ಜರಿ ಅಂಚಿನ ಸ್ಪನ್ಸಿಲ್ಕ್ ಸೀರೆ ಉಟ್ಟು, ಹಸಿರು ಬಣ್ಣದ ಸಣ್ಣ ಜರಿ ಉಟ್ಟು, ಹಸಿರು ಕುಪ್ಪಸ ತೊಟ್ಟ ಆ ವೃದ್ಧೆಯ ಕೊರಳಲ್ಲಿ 4 ಅವಲಕ್ಕಿ ಸರ, ಕಿವಿಗಳಲ್ಲಿ ವಜ್ರದ ವಾಲೆ, ಕೈಗಳಲ್ಲಿ 6 ಚಿನ್ನದ ಬಳೆಗಳಿದ್ದವು. ಇವರೇ ನಮ್ಮ ತಾಯಿ ವನಜಮ್ಮ ಎಂದು ಅವನು ಪರಿಚಯಿಸಿದಾಗ ಯಾಂತ್ರಿಕವಾಗಿ ಕೈಮುಗಿದಳು. ಅಮ್ಮ, ನಾನು ಹೇಳಿದ್ದಲ್ಲ, BSc ಓದಿ ಟೈಪ್ ರೈಟಿಂಗ್, ಪಾರ್ಟ್ ಹ್ಯಾಂಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಹೆಸರು ಎಂದು ತಡವರಿಸಿದ. ನಿಜಕ್ಕೂ 1 ವಾರದ ಹಿಂದೆ ಭೇಟಿಯಾದ ಅವಳ ಹೆಸರು ಅವನಿಗೆ ಮರೆತು ಹೋಗಿತ್ತು. ಆಫೀಸಿನ ಲಕ್ಷಾಂತರ ರುಗಳ ಆಡಿಟ್ ಕೆಲಸ ಮುಗಿಸಿ ಬಂದಾಗ ಮನೆಯಲ್ಲಿ ಚಿಂಟುವಿನಂತ ಪುಂಡನೊಡನೆ ಏಗಿ ಉದ್ವೇಗಗೊಂಡ ಉದ್ರಿಕ್ತ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ. ಈ ಅಶಾಂತಿಯಲ್ಲಿ ಆ ಸುಂದರ ಮುಖ ಅವನ ನೆನಪಿನಲ್ಲಿ ಉಳಿದಿದ್ದರೂ ಅವಳ ಹೆಸರು ಮರೆತು ಹೋಗಿತ್ತು. ನನ್ನ ಹೆಸರು ಮಧುಮತಿ ಎಂದಳವಳು. ಬಾಮ್ಮ, ನೀನು ಬಂದದ್ದು ನನಗೂ ಅನುಕೂಲವಾಯ್ತು ಎಂದು ಒಳಗೆ ಕರೆದೊಯ್ದರು. ಪದ್ಮಾ, ಕಾಫಿ ತಗೋ, ಶೂನ್ಯ ಬಾಲ್ ಎಂದು ಕೂಗಿ ಬಂದ ನಾದಿನಿಗೆ ಕಾಫಿ ಕುಡಿದು 10 ನಿಮಿಷ ಸುಧಾರಿಸಿಕೊಳ್ಳಲಿ, ನೀನು ಹಪ್ಪಳ ಕರಿದು ಬಿಡು ಎಂದು ಹೇಳಿ ಕಾಫಿ ಕುಡಿದು ಸುಧಾರಿಸಿಕೊಂಡು ಕಾಲು ತೊಳೆದುಕೊಂಡು ಬನ್ನಿ, ಆಮೇಲೆ ಊಟ ಮಾಡುವಿರಂತೆ ಎಂದು ತಾಯಿ ಹೇಳಿದಾಗ, ರಾಜಸಿಂಹ, ಅತ್ತೆ ಯಾವಾಗ ಇಲ್ಲಿ ಬಂದ್ರಮ್ಮ ಎಂದ. ಶ್ರೀನಿವಾಸ್, ಪದ್ಮಾ ಈಗ ಇಲ್ಲೇ ಇದ್ದಾರಪ್ಪ. ಮಹಡಿ ಮೇಲಿನ ಮನೆ ಬೇಕುಂತ ಇಬ್ಬರು ಅಳಿಯಂದಿರು ಒಂದಾಗಿ ಗಲಾಟೆ ಮಾಡಿದರು. ನಾನು ಮುದುಕಿ, ಏನು ಆಟ ಆಡಿದರೂ ನಡೆಯುತ್ತೆ ಅಂತ ಭಾವಿಸಿದ್ದರೇನೋ? ಮಹಡಿಯ ಮೇಲೆ ಬಾಡಿಗೆಗಿರೋ ಕುಟುಂಬದವರಲ್ಲಿ ತಂದೆ ತಾಯಿ ಮಗ ಇದ್ದಾರೆ.
ಆತನ ತಂದೆ ಲಾಯರ್, ಮಗನು ಅಡ್ವೊಕೇಟ್. ಅವರಿಗೆ ವಿಷಯ 56 ಅಮರ ಪ್ರೇಮದ ಮಧು ತಿಳಿಸಿದೆ. ಅವರು ಇವರಿಬ್ಬರನ್ನ ಕರೆಸಿ ಉಗಿದು ಉಪ್ಪು ಹಾಕಿ ಕಾನೂನಿನ ಬೆದರಿಕೆ ಹಾಕಿದರು. ಅದೇ ಸಮಯದಲ್ಲಿ 3 ವರ್ಷದ ಲೆಕ್ಕಾಚಾರ, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದು ಎಲ್ಲಾ ಪರಿಶೀಲಿಸಲು ಹೇಳಿದ್ದೆ. ಅವರು ಲೆಕ್ಕಾಚಾರದ ಪುಸ್ತಕ ರಸೀತಿಗಳನ್ನ ತರಿಸಿ ಪರಿಶೀಲಿಸಿದಾಗ ಎಲ್ಲಾ ಏರುಪೇರಾಗಿತ್ತು. 3 ಲಕ್ಷ ಗಳವರೆಗೆ ನುಂಗಿ ಹಾಕಿದ್ದು ಬೆಳಕಿಗೆ ಬಂತು. ಲಾಯರ್ ಕೇಸ್ ಹಾಕೋಣ ಅಂದರು. ಆದರೆ ನಾನು ಮುದುಕಿ ಕೋರ್ಟಿನಲ್ಲಿ ಅಲೆದಾಡಲಿ. ರಣ ಇತ್ತು. ತಿಂದಿದ್ದೀರಿ, ಪುನಃ ಈ ಕಡೆ ಮುಖ ಹಾಕಬೇಡಿ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ನಿಮ್ಮನ್ನ ಪೊಲೀಸರಿಗೆ ಹಿಡುಕೊಡಬೇಕು. ಆದರೆ ತಮ್ಮನ ಅಳಿಯಂದಿರು ಅಂತ ಸುಮ್ಮನೆ ಬಿಟ್ಟಿದ್ದೇನೆ. ಹೊರಟು ಹೋಗಿ ಅಂಗಡಿ ಒಣ ನಿಮಗೆ ತೀರಿ ಹೋಯ್ತು ಅಂದ. ಅವರಿಬ್ಬರು ಹೊರಟು ಹೋದರು. ಒಳಗಿಂದೊಳಗೆ ಚೆನ್ನಾಗಿ ಸಂಪಾದಿಸಿದ್ದಾರೆ. ಕೆಲವು ಏಜೆನ್ಸಿ ಹಿಡಿದಿದ್ದಾರೆ. ಹೀಗಾಗಿ ಶಾಂತಿನಗರದಲ್ಲೊಂದು ಅಂಗಡಿ ಹಾಕಿದ್ದಾರೆ. ಶ್ರೀನಿವಾಸನ 3ನೇ ಮಗಳು ಅವರ ಸಂಬಂಧಿಕರ ಹುಡುಗನನ್ನೇ ವಿವಾಹ ಆಗಿದ್ದಾಳೆ. ಆ ಮದುವೆ ಮುಂದಿನ ತಿಂಗಳಿದೆ. ಶ್ರೀನಿವಾಸನ 3ನೇ ಮಗಳ ಮದುವೆ ಆದಮೇಲೆ ಆ ಮನೆಗೆ ಹೊರಟೋಗ್ತಾನೆ. ಆ ಮದುವೆಗೆ ನಾನೊಂದು 20,000 ಸಹಾಯ ಮಾಡ್ತಿದ್ದೀನಿ. ಹೀಗಾಗಿ ಈ 1 ತಿಂಗಳು ಇಲ್ಲಿದ್ದಾರೆ ಎಂದು ವಿವರವಾಗಿ ತಿಳಿಸಿದರು. ಒಂಜಮ್ಮ ಕಾಫಿ ಕುಡಿದು ಸುಧಾರಿಸಿಕೊಂಡ ಮೇಲೆಯೂ ತಾಯಿ ಮಗನದೇ ಮಾತು. ಕೈ ಕಾಲು ತೊಳೆದು ಬಂದ ಇಬ್ಬರು ಜೊತೆಗೆ ತಾವು ಕೂತು ಊಟ ಮಾಡಿದರು. ಮಧುಮತಿಗೆ ತಾನು ನೆಂಟರ ಮನೆಗೆ ಬಂದಿದ್ದೇನೋ, ಕೆಲಸ ಕೇಳಿ ಉದ್ಯೋಗಕ್ಕೆ ಬಂದಿದ್ದೇನೋ ಅರ್ಥ ಆಗಲಿಲ್ಲ. ಊಟದ ಸಮಯದಲ್ಲಿ ತಾಯಿ ಮಗ ಮಾತಾಡಿಕೊಂಡ ಕೆಲವು ಸಂಭಾಷಣೆ ಕೇಳಿಸಿಕೊಂಡಾಗ ಅವನ ದಾಂಪತ್ಯ ಜೀವನದಲ್ಲಿ ಅಪಸ್ವರ ನುಡಿಯುತ್ತಿದೆ ಎಂದು ಅವಳಿಗನಿಸಿತು. ಶ್ರೀಮಂತ ಫ್ಯಾಕ್ಟರಿ ಹಾಗೂ ಟೆಕ್ಸ್ಟೈಲ್ ಮಾಲೀಕ್, ಬೆಲೆ ಬಾಳುವ ಕಾರು, ಭವ್ಯವಾದ ಬಂಗಲೆ ಎಲ್ಲ ಇರುವ ಇಂಥವರ ಜೀವನದಲ್ಲಿಯೂ ಈ ರೀತಿ ಅಶಾಂತಿ, ಮನವು ಕದಡುವ ಸನ್ನಿವೇಶಗಳು ಇರುತ್ತವೆಯೇ? ಬಡವರಾದ ತಮಗೆ ಹೊಟ್ಟೆಪಾಡಿನ ಚಿಂತೆ, ಬಡತನದ ಕಿರುಕುಳಗಳಾದರೆ ಇವರಿಗೆ ಹೊಟ್ಟೆ ತುಂಬಿದ್ದು ಇಂಥ ಸಮಸ್ಯೆಗಳೇ ಎನಿಸಿತು. ತಾಯಿ ಮಗನಿಗೆ ಚೆನ್ನಿಗೆ ವಾರ ವಾರ ಮುಂಬೈಗೆ ಟ್ರಂಕ್ ಕಾಲ್ ಮಾಡೋ ಸೌಲಭ್ಯನಾದರೂ ಇದೆಯೇನಪ್ಪ ಎಂದರು. ಅಮರ ಪ್ರೇಮದ ಮಧು 57 ಸೌಲಭ್ಯ ಏನೋ ಇದೆಯಮ್ಮ, ಆದರೆ ಮಗು ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳೋವರೆಗೂ ಇಲ್ಲಿಂದ ಫೋನ್ ಮಾಡಿ ಅವಳ ಮನಸ್ಸು ವಿಚಲಿತಗೊಳಿಸಬೇಡಿ. ಮೊದಲೇ ಪಪ್ಪ ಪಪ್ಪ ಅಂತ 2 ರಾತ್ರಿ ಅತ್ತಳಂತೆ. ಈಗೀಗ ಹೊಂಸ್ಕೋತಿದ್ದಾಳೆ. ವಾರ ವಾರ ಪಾಲಕರು ಹೋಗಿ 2 ಗಂಟೆ ಇದ್ದು ಬರಬಹುದು. ಅಮ್ಮ ಪ್ರತಿವಾರ ಹೋಗಿ ಬಾಳೆ, 3 ತಿಂಗಳಾದ ಮೇಲೆ ನಿಮಗೆ ಫೋನ್ ನಂಬರ್ ವಿಳಾಸ ಕೊಡ್ತೀನಿ ಅಂದಿದ್ದಾಳೆ ಜಯಶ್ರೀ ಎಂದ. ಏನೋ ಆ ಮಗುನ್ನ ನೆನೆಸಿಕೊಂಡ್ರೆ ನನಗೆ ಚಡಪಡಿಸೋ ಹಾಗಾಗುತ್ತಪ್ಪ. ಏಕಾದರೂ ಹಚ್ಚಿಕೊಂಡನು ಎಂದರು. ಅವನು ನಿಟ್ಟುಸಿರಿಟ್ಟು, ಆಫೀಸಿಂದ ಬಂದರೆ ಹುಡುಕಾಡೋ ಹಾಗಾಗಮ್ಮ. ಡೈನಿಂಗ್ ಟೇಬಲ್ ಮುಂದೆ ಕೂತರೂ ಪಕ್ಕದ ಪುಟ್ಟ ಕುರ್ಚಿ ನೋಡಿದರೆ ಊಟ ಗಂಟಲಲ್ಲಿಳಿಯಲ್ಲ. ಯಾವ ಅಪರಾಧಕ್ಕೆ ಈ ಒಂಟಿತನದ ಶಿಕ್ಷೆ ಅಂತ ಒಮ್ಮೊಮ್ಮೆ ನನಗೆ ನಾನೇ ಯೋಚಿಸಿ ಖಿನ್ನನಾಗೇನೆ. ನನಗೂ ಒಂಟಿತನದ್ದೇ ಶಿಕ್ಷೆಯಾಗಿದೆಯಪ್ಪ. ಆಗಾಗ ನೀನು ಬರೀ ಇದೊಂದ ಆಸೆಗೆ ನಾನು ಬದುಕಿದ್ದೀನಿ. ಅವಳು ಬರೋದು ಇನ್ನು 2.5 ತಿಂಗಳಲ್ಲೇನಪ್ಪ ಎಂದರು. ಹೌದಮ್ಮ, ಏಕೆ ಎಂದ. ವಾರ ವಾರ ಬಂದು ಹೋಗಪ್ಪ, ಆಮೇಲೆ ಅವಳು ಬಂದು ಸೆರೆ ಹಿಡಿದ 3-4 ತಿಂಗಳು ನೀನು ಈ ಕಡೆ ಬರೋ ಹಾಗಿಲ್ಲ ಎಂದರು. ಅವಳು ನನ್ನ ದೇಹ ಮಾತ್ರ ಸೆರೆ ಹಿಡಿತಾಳಮ್ಮ, ಮನಸ್ಸು ಹೃದಯ ಇಲ್ಲೇ ಇರುತ್ತೆ. ಇಲ್ಲಿ ಬಂದಾಗಲೇ ಕೊಂಚ ಶಾಂತಿ ಎಂದ. ಎದುರಿಗೊಬ್ಬ ಅಪರಿಚಿತ ವ್ಯಕ್ತಿ ಇದ್ದಾರೆಂದು ಗಮನಿಸದೆ ತಾಯಿ ಮಗ ತೀರಾ ಅಂತರಂಗದ ಇಂಥ ವಿಷಯ ಮಾತಾಡಿದ್ದು ಮಧುಮತಿಗೆ ಕೊಂಚ ಆತಂಕವೆನಿಸಿತ್ತು. ಆಗಾಗ ಅವಳ ಕಡೆ ತಿರುಗಿ ನಿಧಾನವಾಗಿ ಊಟ ಮಾಡಮ್ಮ, ಹೊಸ ಜಾಗ ಅಂತ ಸಂಕೋಚ ಪಡಬೇಡ ಅಂತ ಹೇಳಿ ಉಪಚರಿಸಿದರು. ಅವರಿಗೆ ಉದ್ಯೋಗದ ವಿಷಯದಲ್ಲಿ ಆತಂಕವಿದೆ. ಉದ್ಯೋಗ ಕೊಡ್ತೀನಿ ಅಂತ ನೀನು ಹೇಳಿಬಿಟ್ರೆ ನಿಶ್ಚಿಂತರಾಗಿ ಊಟ ಮಾಡ್ತಾರೆ ಎಂದು ನಕ್ಕ ರಾಜಸಿಂಹ. ಖಂಡಿತ ಕೊಡ್ತೀನಪ್ಪ, ನೀನು ಶಿಫಾರಸ್ ಮಾಡಿ ಕರೆದುಕೊಂಡು ಬಂದ ಹುಡುಗಿ ಅಂದ ಮೇಲೆ ನಾನು ಖಂಡಿತ ಉದ್ಯೋಗ ಕೊಡ್ತೀನಿ ಎಂದರು. ಊಟ ಮಾಡಿದ ಮೇಲೆ ಪದ್ಮಾವತಿ ಎಲೆಗೋಮೆ ಮಾಡತೊಡಗಿದಳು. ಬಾಮ್ಮ, ಹೊರಗಡೆ ಮಾತಾಡೋಣ ಎಂದು ಅವಳನ್ನು ಕರೆದೊಯ್ದರು. 58 ಅಮರ ಪ್ರೇಮದ ಮಧು ರಾಜಸಿಂಹ ಊಟ ಮುಗಿಸಿ ಒಳಗಿನ ಕೋಣೆಯಲ್ಲಿ ಮಲಗಿಬಿಟ್ಟ. ಒಂದೇ ಗೋಡೆ ಅಡ್ಡದ ಆ ಪುಟ್ಟ ಹಜಾರದಲ್ಲಿ ಮಾತುಕತೆ ಏಕೆಂದು ಆಕೆ ಅವಳನ್ನು ಹೊರಗೆ ಕರೆದೊಯ್ದರು. 2 ಗಂಟೆ ನಿರಾಳವಾಗಿ ಮಾತುಕತೆ ನಡೆಯಿತು. ತಮ್ಮ ಮನೆ ಪರಿಸ್ಥಿತಿ ಮುಚ್ಚಿಟ್ಟುಕೊಳ್ಳದೆ ಹೇಳಿದಳವಳು. ಆಕೆ ಅಂಗಡಿಯ ಪಕ್ಕ ಇದ್ದ ತಮ್ಮನ ಸಂಸಾರ ವಾಸವಾಗಿತ್ತು. ಆಗ ಇದು ಚಿಕ್ಕದಾಗಿತ್ತು.
ತನ್ನ ಮಗ ಚೆನ್ನಾಗಿ ಹಣಕಾಸು ಕೊಟ್ಟ ಮೇಲೆ ಅಂಗಡಿಯ ಗೋಡೌನ್ ಮನೆಯ ಆ ಪಕ್ಕ ಕಟ್ಟಿಸಿ ವಿಶಾಲ ಹಜಾರ 1 ರೂಮ್ ಅಡಿಗೆ ಮನೆ, ಬಚ್ಚಲ ಮನೆ, ಶೌಚಗೃಹ ಕಟ್ಟಿಸಿದ್ದೇನೆ. ಒಟ್ಟು ಮನೆಗೆ ಬೋರ್ವೆಲ್ ಹಾಕಿಸಿದ್ದೇನೆ. ಮಹಡಿಯ ಮೇಲಿನ ಮನೆ ನಮ್ಮನೆ. ಈ ಮನೆ 3 ಮನೆಗೂ ನೀರಿನ ಸಮೃದ್ಧಿ ಇದೆ. ಈ ಮನೆಯಲ್ಲಿ ನನ್ನ ತಮ್ಮ, ತಮ್ಮನ ಹೆಂಡತಿ, ಒಬ್ಬ ಅಳಿಯ, 2 ಹೆಣ್ಮಕ್ಕಳಿದ್ದರು. ಈಗ ಅವರೆಲ್ಲ ಶಾಂತಿನಗರದ ಮನೆಗೆ ಹೋಗಿದ್ದಾರೆ. ಈ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮ್ಮ ಕುಟುಂಬ ಇರಲಿ. ನೀನು ನನ್ನ ಮನೆಯಲ್ಲಿರು, ನಿಮ್ಮ ತಂದೆಗೂ ಕೆಲಸ ಕೊಡ್ತೀನಿ. ನಿನ್ನ ತಮ್ಮ ಕಾಲೇಜು ಮುಗಿಸಿ ಸಂಜೆ ಅಂಗಡಿ ವ್ಯಾಪಾರಕ್ಕೆ ಬರಲಿ. ಸಂಜೆ ಹೊತ್ತು 5-6 ಜನ ಕೆಲಸಗಾರರು ಬೇಕಾಗುತ್ತೆ. ಮನೆ ಸಾಲದಿದ್ರೆ ರಾತ್ರಿ ಹೊತ್ತು ನಿನ್ನ ತಮ್ಮನು ನಮ್ಮ ಆ ಮನೆ ಹಜಾರದಲ್ಲಿ ಬಂದು ಮಲಗಲಿ, ನೀನಂತೂ ಅಲ್ಲೇ ಇದ್ದಿ ಎಂದರು ವನಜಮ್ಮ. ಅದಕ್ಕಿಂತ ಚಿಕ್ಕ ಮನೆಯಲ್ಲಿದ್ದು ಬೀದಿನಲ್ಲಿ ಬೋರ್ವೆಲ್ನಿಂದ ನೀರು ತಂದು ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಂಥ ಮನೆ ಸಿಗ್ತಾ ಇರೋದು ನನ್ನ ಪುಣ್ಯ ಎಂದರು ಮಧುಮತಿ. ಆಕೆ ಆತ್ಮೀಯವಾಗಿ, ಈ ಮನೆಗೆ ನಾನು ಬಾಡಿಗೆ ತೆಗೆದುಕೊಳ್ಳಲ್ಲಮ್ಮ. ನಿಮ್ಮ ತಂದೆ ಕೈಲಾದಷ್ಟು ಹೊತ್ತು ಅಂಗಡಿಲಿದ್ದು ಅಂಗಡಿ ಲೆಕ್ಕಾಚಾರ ನೋಡಿಕೊಳ್ಳಲಿ. ಅವರಿಗೆ 800 ಕೊಡ್ತೀನಿ. ನಿನಗೆ ನನ್ನ ಮನೆ ಕೆಲಸ ರಾತ್ರಿ ಹೊತ್ತು ರಸೀದಿ ಪರಿಶೀಲಿಸಿ ಅಂಗಡಿ ಲೆಕ್ಕಾಚಾರಗಳನ್ನು ಬರೆದಿಡೋದು ಎಲ್ಲಾ ಮಾಡಬೇಕು. 2000 ರು ಕೊಡ್ತೀನಿ ಎಂದರು. ತುಂಬಾ ಉಪಕಾರ ಆಯ್ತಮ್ಮ. ಜನ್ಮ ಕೊಟ್ಟ ತಾಯಿ ನಂತರ ನೀವೇ ನನಗೆ 2ನೆಯ ತಾಯಿ ಎಂದು ಕೃತಜ್ಞತೆಯಿಂದ ಹೇಳಿದಳು. ಆಕೆ ವಿಚಲಿತರಾಗಿ, ನನ್ನ ಹಣಕ್ಕಾಗಿ ಹತ್ತಿರ ಬರೋರು 10 ಜನ ಇದ್ದಾರಮ್ಮ. ಆದರೆ ನನ್ನಲ್ಲಿರೋ ತಾಯ್ತನದ ಹೊರತೆ ಹಾಗೆ ಬತ್ತಿ ಹೋಗ್ತಾ ಇದೆ. ನಮ್ಮ ಅಣ್ಣನ ಮಕ್ಕಳು ಬಿಎ BSc ಓದಿದ ಬುದ್ಧಿವಂತೆಯರು, ತಾವೇ ಬೃಹಸ್ಪತಿಗಳು ಅಂತ ಅಹಂಕಾರ. ಹೈಸ್ಕೂಲ್, ಬ್ಯಾಂಕ್, ಎಲ್ಲೆಲ್ಲೋ ಉದ್ಯೋಗದಲ್ಲಿ ಸೇರಿಕೊಂಡು ಡೈಲಿ ಟ್ರಾವೆಲ್ ಮಾಡಿ ತೊಳಲಾಡ್ತಾರೆ. ಈ ಅಂಗಡಿ ಕೆಲಸ ಅಂದರೆ ಅವರಿಗೆ ಅಮರ ಪ್ರೇಮದ ಮಧು. 59 ನಿಕೃಷ್ಟ SLC ಫೇಲಾದ 3 ಚುರುಕಾದ ಹುಡುಗಿರು ಸೇಲ್ಸ್ ಗರ್ಲ್ ಆಗಿ ಈ ಅಂಗಡಿ ಕೆಲಸಕ್ಕೆ ಬಂದಿದ್ದಾರೆ. ಅವರಿಗೆ 600 ರು ಕೊಡ್ತೀನಿ. ಶೀನು ಜೊತೆ ಬಾಂಬೆಗೆ ಹೋಗಿ ಅಭ್ಯಾಸ ಇರು. ವೆಂಕಟೇಶ್ ಅನ್ನೋ ಕೆಲಸಗಾರ ಒಬ್ಬ ಹೋಗಿ ಮಾಲುತ್ತಾನೆ. ನನ್ನ ತಮ್ಮ, ಅವನ 2 ಅಳಿಯಂದಿರು ಬೇರೆ ಊರಿನ ಏಜೆನ್ಸಿಗಳಿಗೆ ಕಾಗದ ಬರೆಯೋದು. ಅಲ್ಲಿನ ಪ್ರತಿನಿಧಿಗಳು ಮಾಲು ತಂದಾಗ ಅವರೊಂದಿಗೆ ಮಾತುಕತೆ, ಹಣಕಾಸಿನ ಚೆಕ್ ವ್ಯವಹಾರ ಎಲ್ಲ ನೀನು ನೋಡಿಕೊಳ್ಳಬೇಕು ಎಂದು ಕೆಲಸದ ಬಗ್ಗೆ ವಿವರಣೆ ನೀಡಿದರು. ಆಗಲಮ್ಮ, ನೀವು ಹೇಳಿದ ಎಲ್ಲಾ ಕೆಲಸಗಳನ್ನು ದಕ್ಷತೆಯಿಂದ ಮಾಡ್ತೀನಿ ಎಂದಳು ಮಧುಮತಿ. ಅಷ್ಟು ಹೊತ್ತಿಗೆ ಪದ್ಮಾವತಿ ಬಂದು, ಅತ್ತಿಗೆ, ಆ ಮನೆಗೆ ಹೋಗಿ ಬದ್ದೀನಿ. ನಳಿನಿ ಫೋನ್ ಮಾಡಿದ್ದಳು. 5 ಗಂಟೆಗೆ ಮೋಹನ್ ರೇಷ್ಮೆ ಸೀರೆಗಳು ತಾನೆ, ಸೀರೆ ಆರಿಸುವಾಗ ನೀನು ಇರಮ್ಮ ಅಂತಾಳೆ ಎಂದರು ವನಜಮ್ಮ ಅಸಮಾಧಾನದಿಂದ. ಈಗ ನೀನು ಹೊರಟರೆ ಗತಿಯೇನೇ ಪದ್ಮ, ರಾಜು ಬಂದಿದ್ದಾನೆ. ರಾತ್ರಿಗೆ ಬಿಸಿಬೇಳೆ, ಹುಳಿ ಅನ್ನ, ಗಸಗಸೆ ಪಾಯಸ, ಉಪ್ಪೇರಿ ಎಲ್ಲ ಅವನಿಗಿಷ್ಟವಾದ ಅಡಿಗೆ ಮಾಡ್ಕೊಳ್ಳಿದ್ದೆ ಎಂದಳು. ಇಲ್ಲ ಅತ್ತಿಗೆ, ಈಗ ಫೋನ್ ಮಾಡಿದರೂ ಹೋಗದೇ ಇದ್ದರೆ ನಳಿನಿ ಕೋಪ ಮಾಡ್ಕೋತಾಳೆ. ಮಳೆ ನಿಂತರೂ ಮರದ ಹನಿ ನಿಲ್ಲಲಿಲ್ಲ ಅಂತ ನಿಂದೆ ನಮ್ಮ ಅವಸ್ಥೆ. ಅವರಂಗಡಿ ಕೆಲಸ ಬಿಟ್ಟಿದ್ದಾಯಿತು. ಅವರ ಮನೆ ಖಾಲಿ ಮಾಡಿದ್ದು ಆಯಿತು. ಇನ್ನು ಅವರ ಮನೆ ಉಳಿಗದಾಳಾಗೆ ನೀನು ಎಷ್ಟು ದಿನ ಇತ್ತಿ ಎಂದಳು. ಇಲ್ಲವೇ, ಅತ್ತಿಗೆಗೆ ಜ್ವರ ಬಂದಿತ್ತು, ಅದಕ್ಕೆ 4 ದಿನ ಇದ್ದೆ ಎಂದೆ. ಮನೆಯಲ್ಲಿ ಮದುವೆಯ ಕೆಲಸ ಕಾರ್ಯಗಳು ಕಾದು ಕೂತಿದೆ, ಬೇಗ ಬಾ ಅಂದಳು ಎಂದರು ವನಜಮ್ಮ ಕೋಪದಿಂದ. ಹೋಗಮ್ಮ ಹೋಗು, ಮೊದಲಿಂದ ನಳಿನಿನೇ ನಿನ್ನ ಸಾಕು ಸಲಹಿದೋಳು ಎಂದರು. ಪದ್ಮಾವತಿ ಕಂಗಳೊರೆಸಿಕೊಂಡು, ಹಿಂದೆ ಸಾಕಿ ಆಶ್ರಯ ಕೊಟ್ಟೂರು ನೀವತ್ತಿಗೆ. ಆದರೆ ಇವರು ಶಕ್ತಿ ಮೀರಿ ನಿಮ್ಮ ಅಂಗಡಿಗೆ ದುಡಿದಿದ್ದಾರೆ. ಆದರೆ ಮುಂದೆ ನಮ್ಮನ್ನು ಸಾಕೋರು ಅಳಿಯಂದಿರುಗಳೇ. ಇಲ್ಲ, ನಿಮಗೆ ಕೆಟ್ಟೋರಾಗಬೇಕು, ಇಲ್ಲದಿದ್ದರೆ ಅವರ ಪಾಲಿಗೆ ಕೆಟ್ಟೋರಾಗಬೇಕು. ನಿನಗೆ ಹೇಗಿದ್ದರೂ ಬೇರೆ ಹುಡುಗಿ ಸಿಕ್ಕಿದ್ದಾಳಲ್ಲ, ನಾನು ಹೋಗ್ತೀನಿ, ಅಪ್ಪಣೆ ಕೊಡು ಎಂದರಾಕೆ. ಹೋಗಮ್ಮ, ಹೋಗಿ ಬಾ. ಹೋಗುವಾಗ ವಿರಸ ಏಕೆ ಎಂದ ವನಜಮ್ಮ.